ನಟ ಜಗ್ಗೇಶ್ ಚುನಾವಣೆ ಮುಗಿಸಿ ಮತ್ತೆ ಸಿನಿಮಾದ ಕೆಲಸಗಳಲ್ಲಿ ತೊಡಗಿದ್ದಾರೆ. ಸದ್ಯ ಪ್ರೀಮಿಯರ್ ಪದ್ಮಿನಿ ಚಿತ್ರೀಕರಣದಲ್ಲಿ ಜಗ್ಗೇಶ್ ಬ್ಯುಸಿ ಇದ್ದಾರೆ. ಚಿತ್ರಗಳ ಕೆಲಸದ ಜೊತೆಗೆ ಜಗ್ಗೇಶ್ ಟ್ವಿಟರ್ ಖಾತೆಯ ಮೂಲಕ ದಿನನಿತ್ಯ ಅಭಿಮಾನಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಪ್ರತಿದಿನ ಟ್ವಿಟರ್ನಲ್ಲಿ ಅನೇಕ ವಿಚಾರಗಳನ್ನ ಜಗ್ಗೇಶ್ ಹಂಚಿಕೊಳ್ತಿರ್ತಾರೆ. ಅದೇ ರೀತಿ ಈಗ ತಮ್ಮ ಮಗನ ಬಗ್ಗೆ ಜಗ್ಗೇಶ್ ಬರೆದುಕೊಂಡಿದ್ದಾರೆ. ಜಗ್ಗೇಶ್ ತಮ್ಮ ಎರಡನೇ ಮಗ ಯತಿರಾಜ್ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಜಗ್ಗೇಶ್ ರೀತಿ ಅವರ ಇಬ್ಬರು ಮಕ್ಕಳು ಸಹ ಚಿತ್ರರಂಗಕ್ಕೆ ಬಂದ್ರು. ಜಗ್ಗೇಶ್ ಅವರ ಎರಡನೇ ಮಗ ಯತಿರಾಜ್ ತರ್ಲೆ ನನ್ನ ಮಕ್ಕಳು ಚಿತ್ರದಲ್ಲಿಯೂ ನಟಿಸಿದ್ರು. ಆದ್ರೆ ಜಗ್ಗೇಶ್ ಈಗ ತಮ್ಮ ಮಗನ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಜಗ್ಗೇಶ್ ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋ ಕುತೂಹಲ ಇದೆಯಾ? ನಟ ಜಗ್ಗೇಶ್ ಅವರ ಪುತ್ರ ಯತಿರಾಜ್ ಈಗ ಹೊಸ ಸಿನಿಮಾ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಡ್ರಗ್ ಮಾಫಿಯಾದ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ಸುದ್ದಿ ಇದೀಗ ಪ್ರಕಟವಾಗಿತ್ತು. ಅದಕ್ಕೆ ನೀಡಿದ್ದ ಟೈಟಲ್ಗೆ ಜಗ್ಗೇಶ್ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಗನ ಬಗ್ಗೆ ಒಂದು ಸುದ್ದಿಗೆ ಪ್ರತಿಕ್ರಿಯೆ ನೀಡಿದ ಜಗ್ಗೇಶ್, ಇದು ಯತಿರಾಜ್ ನಟಿಸಿರೋ ಗೋಸಿ ಗ್ಯಾಂಗ್ ಚಿತ್ರದ ಕತೆ. ಈ ಚಿತ್ರದ ಪ್ರಚಾರಕ್ಕೆ ಇಂಥ ಶೀರ್ಷಿಕೆ ಅಷ್ಟೇ, ಕೆಲವೊಮ್ಮೆ ಪ್ರಚಾರ ಅಪಪ್ರಚಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಕೆಲವರಿಗೆ ಈ ರೀತಿಯ ವಿಷಯ ಅರಿಯುವುದಕ್ಕೆ ಸ್ವಲ್ಪ ತಾಳ್ಮೆ ಕಮ್ಮಿ. ಪ್ರಚಾರ ಅಪಪ್ರಚಾರ ಆಗೋದು ಬೇಡ. ಮಾಧ್ಯಮಕ್ಕೆ ನಮ್ಮ ಹಾಗೂ ನಮ್ಮ ಕುಟುಂಬದ ಅರಿವಿದೆ. ಧನ್ಯವಾದ ಅಂತ ಜಗ್ಗೇಶ್ ಮಗನ ಸಿನಿಮಾ ಸುದ್ದಿಯ ವಿಚಾರಕ್ಕೆ ಸ್ಪಷ್ಟೀಕರಣ ನೀಡಿದ್ದಾರೆ. ಗೋಸಿ ಗ್ಯಾಂಗ್ ಯತಿರಾಜ್ ನಟಿಸ್ತಿರೋ ಹೊಸ ಸಿನಿಮಾವಾಗಿದೆ. ಈ ಚಿತ್ರದಲ್ಲಿ ಡ್ರಗ್ ಮಾಫಿಯಾದ ಕತೆ ಹೊಂದಿದೆ. ಚಿತ್ರದಲ್ಲಿ ಯತಿರಾಜ್ ಜೊತೆ ಅಜಯ್ ಕಾರ್ತಿಕ್ ನಟಿಸಿದ್ದಾರೆ. ನೈಜ ಘಟನೆಗಳನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಲಾಗಿದೆಯಂತೆ. ರಾಜು ದೇವಸಂದ್ರ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದು ಕೆ ಶಿವಕುಮಾರ್ ನಿರ್ಮಾಣ ಮಾಡುತ್ತಿದ್ದಾರೆ.